ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ? ನಾನು ಇವತ್ತು ನಂಜನಗೂಡ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಪಾಪದೊಂದು ಬರ್ಡೇ ಇದೆ. ಅಂದರೆ ನಮ್ಮ ಬಾವ ಅವ್ರ ಮಗಂದು ಫಸ್ಟ್ ಇಯರ್ ಬರ್ಡೇ ಇದೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇನ್ವೈಟ್ ಮಾಡಿದ್ರು, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋದು ತುಂಬ ಕಷ್ಟ, ಅದರಲ್ಲೂ ಸೀಟ್ ಸಿಗೋದು ಇನ್ನೂ ಕಷ್ಟ ಅಂತಂದರೆ ನನಗೆ ವಿಂಡೋ ಸೀಟ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ವಿಂಡೋ ಸೀಟ್ ಸಿಕ್ಕಿದೆ ಅಂತ ಖುಷಿ ಪಡಲ ಅಥವಾ ಬೇಜಾರಾಗಲ್ಲ ಒಂದು ಗೊತ್ತಾಗ್ತಿಲ್ಲ. ಯಾಕಂದರೆ ನನಗೆ ವಿಂಡೋ ಸೀಟ್ ಸಿಕ್ಕಿದೆ ಅಂತ ಖುಷಿ ಪಡ್ತಾ ಇದ್ದೀನಿ. ಆದರೆ ಕಷ್ಟಪಟ್ಟು ತುಂಬ ಟೈಮ್ ಕೊಟ್ಟು ಏರ್ಸ್ಟೈಲ್ ಬಸ್ಕೊ ಬಂದಿದ್ದೆ. ಆದರೆ ಏನು ಮಾಡಲಿ, ಬಸ್ಸಲ್ಲಿ ವಿಂಡೋ ಸೀಟ್ ಸಿಕ್ಕಿದ ತಕ್ಷಣ ಏರ್ಸ್ಟೈಲ್ ಎಲ್ಲ ಹಾಳಾಗೋಯ್ತು. ನಾನು ಆ್ಯಕ್ಚುಲಿ ಯಾವುದೇ ಫಂಕ್ಷನ್ಸ್ನು ಅಟೆಂಡ್ ಮಾಡಲ್ಲ. ಅಟೆಂಡ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಜೊತೆ ಯಾರಾದ್ರು ಕಸಿನ್ಸ್ ಇರಬೇಕು. ಸೊ ಇವತ್ತು ನನ್ನ ಜೊತೆ ನಮ್ಮ ಮಾವನ ಮಗಳು ಬಂದಿದ್ದಾಳೆ. ಮಾವನ ಮಗಳು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನನ್ನ ತಂಗಿ ಥರ ನಾದನೇ ಆಗಬೇಕು, ಬಟ್ ತಂಗಿ ಅಂತ ಹೇಳ್ಕೊತೀನಿ ಎಲ್ಲ ಕಡೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅಂತೂ ಇಂತೂ ಹೆಂಗೋ ನಂಜನಗೂಡು ಬಂದ್ವಿ. ಹಂಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋ ಪ್ಲೇಸ್ಗೂ ಬಂದ್ವಿ. ನಂದಿ ಕನ್ವೆನ್ಷನ್ ಹಾಲ್. ನೀವು ಆಲ್ರೆಡಿ ಹೋಗಿ ನಿಂತ್ಬಿಟ್ಟಿದ್ದಾಳೆ ಗೈಸ್. ಊಟ ಆದರೆ ಸಾಕು ಓಡಾಡಿ ಬರ್ಬಿಡ್ತಾ. ಅಂತೂ ಇಂತೂ ನಂದಿ ಕನ್ವೆನ್ಷನ್ ಹಾಲ್ಗೇನೋ ಬಂದ್ವಿ. ಬಟ್ ಸ್ವಲ್ಪ ಬೇಗ ಬಂದಿದ್ವಿ ಅನ್ನಿಸ್ತು. ಯಾಕಂದರೆ ಇನ್ನೂ ಎಲ್ಲ ಬರ್ತಾ ಇದ್ರು. ಈ ಡೆಕೋರೇಷನ್ ಎಲ್ಲ ನೋಡ್ತಿದ್ರೆ ನನಗೆ ನನ್ನ ಫಸ್ಟ್ ಇಯರ್ ಬರ್ಡೇ ಯಾಕೆ ಈ ಥರ ಸೆಲೆಬ್ರೇಟ್ ಮಾಡಿಲ್ಲ ಅಂತ ತುಂಬ ಬೇಜಾರಾಯ್ತಾಯಿತ್ತು. ಅದೇ ಬೇಜಾರಲ್ಲಿ ಜ್ಯೂಸ್ ಕೊಡ್ತಾಯಿದ್ರು, ಅದನ್ನು ಕುಡಿದ್ಬಿಟ್ಟೆ. ನಾನೇನೋ ಅದೇ ಬೇಜಾರಲ್ಲಿ ಜ್ಯೂಸ್ ಕುಡಿದು ಖಾಲಿ ಮಾಡಿಬಿಟ್ಟೆ. ಬಟ್ ನನ್ನ ತಂಗಿ ಇನ್ನೂ ಯೋಚನೆ ಮಾಡ್ತಾ ಇದ್ದಾಳೆ, ಅದು ಏನು ಮಾಡೋದು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾಯಿದ್ಲು. ಪಾಪ ಕ್ಯಾಮ್ರಾ ಹಿಡಿದ ತಕ್ಷಣ ನೋಡಿ ಯಾವ ಥರ ಪರ್ಸ್ ಕೊಟ್ಕೊಂಡು ಕುಡಿತಾ ಇದ್ದಾಳೆ. ಅವಳು ಜ್ಯೂಸ್ ಕುಡಿದು ಖಾಲಿ ಮಾಡೋ ಅಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹತ್ರಕ್ಕೆ ಹೋಗಿ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಎದ್ದೋಗ ಅಷ್ಟು ಪೇಷನ್ಸ್ ಏನಿಲ್ಲ. ಸೊ ಅದರಿಂದ ದೂರದಿಂದನೇ ವಿಡಿಯೋ ಮಾಡಿದ್ದೀನಿ. ಝೂಮ್ ಹಾಕಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತೆ ಅಲ್ಲಿ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ನಮ್ಮ ಮಾವ ಅವ್ರ ಊರಿಗೆ ಬಂದೆ, ಅಂದರೆ ಗಟ್ವಾಡಿಗೆ ಬಂದು ನೋಡಿ ನನ್ನ ತಂಗಿ ಎಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ. ಅದನ್ನೆಲ್ಲ ವಿಡಿಯೋ ಮಾಡ್ತಾ ಕೂತಿದ್ದೀನಿ. ಎಂಥ ಒಳ್ಳೆ ಕೆಲಸ ಮಾಡ್ತಿದ್ದೀಯಮ್ಮ, ಒಳ್ಳೆ ಗಂಡ ಸಿಗಲಿ ನಿಮಗೆ, ಒಳ್ಳೆ ಗಂಡ ಸಿಗಲಿ ಅಂತ ಹೇಳ್ತಾ ಇದ್ದೀವಿ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ, ಮಾತೇ ಬರ್ತಿಲ್ಲ, ಸ್ಪೀಚ್ಲೆಸ್. ನೋಡಿ ಎಷ್ಟೊಂದೆಲ್ಲ ಕೆಲಸ ಮಾಡ್ತಾಳೆ, ಎಷ್ಟು ಕ್ಲೀನಾಗಿ ಕಸ ಗುಡಿಸ್ತಾ ಇದ್ದಾಳೆ. ನೀನು ಗುಡಿಸೋದ್ಬಿಟ್ಟು ವಿಡಿಯೋ ಮಾಡ್ತಾ ಕೂತಿದ್ದೀಯ ಅಂತ ಬೈಕೋಬೇಡಿ, ನಾನು ನಮ್ಮ ಮನೇಲಿ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿಗಿಂದ ಇದಿಷ್ಟೇ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಂಡೇ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಅಷ್ಟೇ.